ಟ್ರಾಫಿಕ್ ಪೊಲೀಸರು ಅಂತ ಅಂದ್ರೆ ಅವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ VVIPಗಳು ಹೋಗಬೇಕಾದಂತ ಸಂದರ್ಭದಲ್ಲಿ ಝೀರೋ ಟ್ರಾಫಿಕ್ ಅನ್ನ ಮಾಡಿಕೊಟ್ಬಿಡೋದು. ಅದಾದ ನಂತರ ನಿಂತ್ಕೊಂಡ್ಬಿಟ್ಟು ಸಿಗ್ನಲ್ ಅಲ್ಲಿ ಹೆಲ್ಮೆಟ್ ಹಾಕೊಂಡಿದಾರಿಲ್ಲೋ ಅದನ್ನ ನೋಡಿದಾರಿಲ್ಲೋ ಅವ್ರು ನಿಲ್ಸೋದು, ಬಿಲ್ ಮಾಡೋದು. ಇದಷ್ಟೇನೆ ಟ್ರಾಫಿಕ್ ಪೊಲೀಸರ ಕೆಲಸ. ಇವತ್ತು ಇಂಥದ್ದೇ ಘಟನೆಯಿಂದಾಗಿ ಒಂದು ಮಗು ಸಾವನ್ನಪ್ಪಿದೆ. ಯಾಕಾಯ್ತಿದು? ನಿಮ್ಮನ್ನೆಲ್ಲ ಜನ ಹೆಂಗೆ ಕರೀತಾ ಇದ್ದಾರೆ ಅಂದರೆ ವಸೂಲಿ ಗಿರಾಕಿಗಳು ಅಂತ ಕರೀತಾ ಇದ್ದಾರೆ. ವಸೂಲಿ ಗಿರಾಕಿಗಳು ಅಂತೇಳಿ. ಆ ಯೂನಿಫಾರ್ಮ್ಗೆ ಮರ್ಯಾದೆ ಕೊಡ್ರಿ. ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದ್ದೀರಾ ನೀವು? ಈ ಸುದ್ದಿ ನೋಡಿ ಏನಾಯ್ತು ಇವತ್ತು. ಮಂಡ್ಯದಲ್ಲೊಂದು ಹೃದಯ ವಿದ್ರಾವಕ ಘಟನೆ. ಸಂಚಾರಿ ಪೊಲೀಸರ ಎಡವಟ್ಟಿಗೆ ಬಾಲಕಿ ಬಲಿ. ಮಂಡ್ಯದಲ್ಲೊಂದು ಮನ ಕಲುಕುವ ಘಟನೆ ನಡೆದಿದೆ. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ 3 ವರ್ಷದ ಬಾಲಕಿ ಪ್ರಾಣ ಕಳೆದುಕೊಂಡಿದ್ದಾಳೆ. ಮಂಡ್ಯದ ಮದ್ದೂರು ತಾಲೂಕಿನ ಗುರವನಹಳ್ಳಿಯ ವಾಣಿ ಅಶೋಕ್ ದಂಪತಿ ತಮ್ಮ ಪುತ್ರಿ ಹೃತಿಕ್ಷಾ ಜೊತೆ ಹೋಗ್ತಾ ಇದ್ರು. ಈ ವೇಳೆ ದುರಂತ ಸಂಭವಿಸಿ 3 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಸಂಚಾರಿ ಪೊಲೀಸರು ಬೈಕ್ ಅಡ್ಡಗಟ್ಟಿದ್ರು. ಹೆಲ್ಮೆಟ್ ತಪಾಸಣೆ ವೇಳೆ ಟ್ರಾಫಿಕ್ ಪೊಲೀಸರು ಬೈಕ್ ಅಡ್ಡಗಟ್ಟಿದ್ರಿಂದ ಬೈಕ್ನಲ್ಲಿದ್ದ ದಂಪತಿ ಮತ್ತು ಮಗು ಕೆಳಗೆ ಬಿದ್ದಿದ್ದಾರೆ. ಆದರೆ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ರಿಂದ ಸ್ಥಳದಲ್ಲೇ 3 ವರ್ಷದ ಬಾಲಕಿ ಹೃತಿಕ್ಷಾ ಕೊನೆಯುಸಿರೆಳೆದಿದ್ದಾಳೆ. ಅಮ್ಮನ ಮಡಿಲಲ್ಲೇ ಕಂದಮ್ಮ ಜೀವ ಬಿಟ್ಟಿದೆ. 3 ವರ್ಷದ ಬಾಲಕಿಗೆ ನಾಯಿ ಕಡಿತ. ಚಿಕಿತ್ಸೆಗಾಗಿ ಕರೆದೊಯ್ತಾ ಇದ್ದ ದಂಪತಿ. ಸಂಚಾರಿ ಪೊಲೀಸರು ಕೈ ಹಿಡಿದು ಎಳೆದಿದ್ದಕ್ಕೆ ದುರಂತ. ಮಗುವಿನ ಶವವಿಟ್ಟು ಕುಟುಂಬಸ್ಥರ ಗೋಳಾಟ. ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲೇ ಮಗುವಿನ ಶವವಿಟ್ಟು ಕುಟುಂಬಸ್ಥರು ಗೋಳಾಡಿದ್ರು. ಮಗಳ ಸಾವಿಗೆ ಟ್ರಾಫಿಕ್ ಪೊಲೀಸರ ಕಾರಣ ಅಂತ ಆರೋಪಿಸಿದ್ರು. ಇನ್ನು ಬಾಲಕಿ ಹೃತಿಕ್ಷಾಗೆ ನಾಯಿ ಕಡಿದಿತ್ತು. ಹೀಗಾಗಿ ಚಿಕಿತ್ಸೆಗಾಗಿ ಮಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಿತ್ತು. ಈ ವೇಳೆ ಹೆಲ್ಮೆಟ್ ತಪಾಸಣೆಗಾಗಿ ಪೊಲೀಸರು ಅಡ್ಡಗಟ್ಟಿದ್ರು. ಆಗ ಪೊಲೀಸರು ಹಿಡಿದು ಎಳೆದಿದ್ರಿಂದ ದುರಂತ ಸಂಭವಿಸಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ಪಾಪಗೆ ನಾಯಿ ಕಚ್ಚೋಯ್ತು ಅಂತ ನಾನು ಮಧುರಿಂದ ಬರ್ತಾ ಇದ್ದೋಣ. ಫುಲ್ ಬ್ಯಾಂಡೇಜ್ ಹಾಕಿದ್ರಣ. ಹತ್ರ ಗಾಡಿ ಅಡ್ಡ ಹಾಕಿದ್ದಾರೆ. ಗಾಡಿ ಅಡ್ಡ ಹಾಕಿದ್ಮೇಲೆ ಈಗ ಹಾಸ್ಪಿಟಲ್ಗೆ ಇದ್ದಾರೆ. ಅವ್ರು ಮೂವ್ ಮಾಡಕ್ ಬಿಟ್ಟಿಲ್ಲ. ಮೂವ್ ಮಾಡಿದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಅರ್ಜೆಂಟ್ ಹೋಗ್ಲೇಬೇಕು ಅಂತ ಗಾಡಿ ಮೂವ್ ಮಾಡಿದ್ದಾರೆ. ಗಾಡಿ ನಿಲ್ಸಕ್ ಹೋಗಿ ಸ್ಕಿಡ್ ಆಗಿದ್ದಾನೆ. ಬೇರೆ ಗಾಡಿ ಬಂದಿದೆ. ಸ್ಕಿಡ್ ಆಗಿ ಗಾಡಿ ಬಿದ್ದು ಟೆಂಪೋ ಬಂದು ಹರ್ಕೊಂಡಾಯ್ತು. ನನ್ನ ಮೇಲೂ ನನ್ನ ಮಗಳ ಮೇಲೂ ಕಣಮ್ಮ. ನಾನೇ ನನ್ನ ಮಗಳನ್ನ ಎತ್ಕೊಂಡು ಕೂತಿದ್ದೆ. ಅಡ್ಡ ಹಾಕಿದವರು ಅಡ್ಡ ಹಾಕಿದ್ರು. ನಾಯಿ ಕಚ್ಚಿಬಿಟ್ಟೆ. ನನ್ನ ಮಗಳನ್ನ ಹಾಸ್ಪಿಟಲ್ ಕರ್ಕೋಬೇಕು ಬಿಡಿ ಸರ್ ಅಂದು. ಟೆಂಪೋ ಈ ಕಡೆ ಕರ್ರು ಟೆಂಪೋ ಬಂದ್ ನಂಗೆ ಹರ್ಕೊ ಬಂದ್ಬಿಡ್ತು. ಪೊಲೀಸರು ಅಡ್ಡ ಹಾಕಿ ನನ್ನ ಮಗಳು ಸತ್ತೋದ್ಲು. ಇನ್ನು ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಜನರು ಆಕ್ರೋಶ ಹೊರಹಾಕಿದ್ರು. ಇದಕ್ಕೆಲ್ಲ ಸಂಚಾರಿ ಪೊಲೀಸರೇ ಕಾರಣ ಅಂತ ಆರೋಪಿಸಿದ್ರು. ಯಾರನ್ನ ಕೇಳಿ ಮಗುವಿನ ಮೃತದೇಹ ಸ್ಥಳಾಂತರ ಮಾಡಿದ್ರಿ ಅಂತ ಸ್ಥಳಕ್ಕೆ ಆಗಮಿಸಿದ ಬಿಜೆಪಿ ಮುಖಂಡ ಇಂಡುವಾಳು ಸಚ್ಚಿದಾನಂದ ಪ್ರಶ್ನಿಸಿದ್ರು. ಮರಣೋತ್ತರ ಪರೀಕ್ಷೆಗೆ ಒಪ್ಪದ ಪೋಷಕರು ಪ್ರತಿಭಟನೆ ಮುಂದುವರೆಸಿದ್ರು. ಸ್ಥಳಕ್ಕೆ ಆಗಮಿಸಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಪ್ರತಿಭಟನಾಕಾರರ ಮನವೊಲಿಸಿದ್ರು. ಬಳಿಕ ಮಗುವಿನ ಮೃತದೇಹವನ್ನ ಶವಾಗಾರಕ್ಕೆ ಕೊಂಡೊಯ್ಯಲಾಯಿತು. ಆ ಪಾಪುಗೆ ನಾಯಿ ಕಚ್ಚೋದ್ರಿಂದ ಮದ್ದೂರು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡೋದಾಗ ಏನಾಗೈತೆ, ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಡ್ಯಕ್ಕೆ ಹೋಗಿ ಅಂತ ಅಂದವ್ರೆ. ಅವಾಗ ಕಾರ್ ಇರ್ಲಿಲ್ಲ. ಸ್ಕೂಟರ್ ಬೈಕಲ್ಲಿ ಬರ್ಬೇಕಾದ್ರೆ ವರ್ಣಸದ್ರದ ಹತ್ರ ಇವ್ರದ್ದು ಯಾವಾಗ್ಲೂ ಡೈಲಿ ಅಡ್ಡ ಹಾಕ್ತಾರೆ ಪೊಲೀಸರು. ಅಲ್ಲಿ ಕೈ ಹಿಡಿದು ಎಳೆದಿದ್ದಾರೆ. ಹುಡುಗ ಅರ್ಜೆಂಟ್ ಐತೆ ಸರ್ ಅಂದಾಗ್ಲೂ ನಿನ್ಸಕ್ಕೆ ಕೈ ಹಿಡಿದು ಎಳೆದಿದ್ದಾರೆ. ಡಿವೈಡರ್ ಹಂಚ್ ಬಂದಾಗ ಆ ಹುಡುಗ ಸ್ಕಿಡ್ ಆಗ್ಬಿದ್ದು ಅವ್ರ ತಾಯಿಗೂ ಕೈ ಫ್ರಾಕ್ಚರ್ ಆಗಿದೆ. ಮಗು ಅಲ್ಲೇ ಪ್ರಾಣ ಬಿಟ್ಟೈತೆ. ಈಗ ಪೊಲೀಸ್ನವರು ಎಸ್ಕೇಪ್ ಯಾರು ಇಲ್ಲ. ಅಲ್ಲಿ ಡ್ಯೂಟಿಲಿ ಇದ್ದಂತ ಅಧಿಕಾರಿಗಳು ಒಬ್ರು ಇಲ್ಲ. ಅಲ್ಲಿದ್ದಂತ ಪೊಲೀಸ್ನವರು ಒಬ್ರು ಇಲ್ಲ. ಅಲ್ಲಿ 3 ಸಂಚಾರಿ ಪೊಲೀಸರ ತಲೆದಂಡ. ಘಟನಾ ಸ್ಥಳದಲ್ಲಿದ್ದ 3 ಸಸ್ಪೆಂಡ್. ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ 3 ವರ್ಷದ ಬಾಲಕಿ ಸಾವು ಕೇಸ್ನಲ್ಲಿ 3 ತಲೆದಂಡವಾಗಿದೆ. ಎಎಸ್ಐಗಳಾದ ನಾಗರಾಜ್, ಜೈರಾಮ್, ಗುರುದೇವ್ರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ತಿಳಿಸಿದ್ರು. ಅಲ್ಲದೆ ಮಗುವಿನ ಸಾವಿಗೆ ಸೂಕ್ತ ಪರಿಹಾರದ ಭರವಸೆ ಕೊಟ್ಟರು. ಈ ಒಂದು ಘಟನೆಗೆ ನಾನು ಪೊಲೀಸ್ ಇಲಾಖೆ ವತಿಯಿಂದ ಆ ಒಂದು ಮಗು ಈ ಒಂದು ಘಟನೆಯಲ್ಲಿ ತೀರಿ ಹೋಗಿದ್ದಕ್ಕೆ ವಿಷಾದ ಕೋರುತ್ತಾ, ಏನು ನಮ್ಮ ಸಿಬ್ಬಂದಿಯವರು 3 ಜನ ಆ ಒಂದು ಸ್ಥಳದಲ್ಲಿ ವೆಹಿಕಲ್ಗಳನ್ನು ಚೆಕ್ ಮಾಡ್ತಾಯಿದ್ರು. ಆ 3 ಜನ ಎಎಸ್ಐಗಳು ಅವರು ಸರಿಯಾದ ಸುರಕ್ಷತಾ ನಿಯಮಗಳನ್ನು ಪಾಲಿಸದೆ ಈ ವಾಹನಗಳನ್ನು ತಪಾಸಣೆ ಮಾಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿದ್ದರಿಂದ 3 ಜನ ಎಎಸ್ಐಗಳಾದ ಎಎಸ್ಐ ಜಯರಾಮ್, ಎಎಸ್ಐ ನಾಗರಾಜ ಮತ್ತು ಎಎಸ್ಐ ಗುರುದೇವ್, ಈ 3 ಜನ ಸಿಬ್ಬಂದಿಯವರನ್ನು ನಾನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಪಡಿಸಿದ್ದೀವಿ. ಮತ್ತು ಇನ್ನು ಮುಂದೆ ಸಹಿತ ಈ ರೀತಿ ಘಟನೆಗಳಾಗದಂತೆ ನಾವು ಸಹಿತ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಸೂಕ್ತ ನಿರ್ದೇಶನಗಳನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗದಂತೆ ಸೂಕ್ತ ಗಮನವನ್ನು ನಮ್ಮ ಇಲಾಖೆಯಿಂದ ಹರಿಸ್ತೀವಿ. ಮಗುವಿನ ಕಡೆ ಕ್ಷಣ ಸಿಸಿಟಿವಿಯಲ್ಲಿ ಸೆರೆ. ಇನ್ನು ಪ್ರಕರಣದ ಸಂಬಂಧ ಸಿಸಿಟಿವಿ ಒಂದು ಲಭ್ಯವಾಗಿದೆ. ದೃಶ್ಯದಲ್ಲಿ ಹೆಲ್ಮೆಟ್ ಇಲ್ಲದೆ ದಂಪತಿ ಹೋಗ್ತಿರೋದು ಸೆರೆಯಾಗಿದೆ. ಪೊಲೀಸರ ವೈಫಲ್ಯಕ್ಕೆ ಬಾಲಕಿ ಸಾವು.
ವಿಪಕ್ಷ ನಾಯಕ ಅಶೋಕ್ ಆಕ್ರೋಶ. ಮಂಡ್ಯದಲ್ಲಿ ಬಾಲಕಿ ಸಾವು ಪ್ರಕರಣ ಆಗಿರೋದೇ ಪೊಲೀಸರ ವೈಫಲ್ಯದಿಂದ ಅಂತ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಪೊಲೀಸರ ಕೈ ಟಚ್ ಆಗಿದ್ರಿಂದಲೇ ದುರಂತ ನಡೆದಿದೆ. ಪೊಲೀಸ್ ಇಲಾಖೆಯಲ್ಲಿ ಶಿಸ್ತು ಇಲ್ಲದಿರೋದೇ ಇಂಥ ಘಟನೆಗೆ ಕಾರಣ ಅಂತ ಗುಡುಗಿದ್ದಾರೆ. ಮಂಡ್ಯದಲ್ಲಿ ಹೃದಯವನ್ನು ಹಿಂಡುವಂಥ ಒಂದು ಘಟನೆ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಆಗಿರುವಂಥದ್ದು. ಮಗುಗೆ ನಾಯಿ ಕಚ್ಚಿದೆ ಅಂತೇಳಿ ಅರ್ಜೆಂಟಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅವರು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇರಬೇಕಾದ್ರೆ ಈ ಮಾಮೂಲಿ ಪೊಲೀಸ್ ಬುದ್ಧಿ ಏನಿದೆಯಲ್ಲ ಹೋಗಿ ಅವ್ರನ್ನ ಅಡ್ಡ ಹಾಕಿದ್ದಾರೆ. ಅವರು ಅರ್ಜೆಂಟ್ ಇದ್ದಿದ್ದರಿಂದ ಹಾಗೆ ಮುಂದುವರೆದಾಗ ಕೈ ತಗಲಿ ಕೆಳಗಡೆ ಬಿದ್ದಿದೆ, ತಲೆಗೆ ಏಟು ಬಿದ್ದು ಮಗು ತೀರ್ಕೊಂಡಿದೆ. ಇದು ನೇರವಾಗಿ ಇವರ ನಿರ್ಲಕ್ಷ್ಯದಿಂದನೇ, ಈ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯದಿಂದ ಅಮಾಯಕ ಮಗುವಿನ ಮರಣ ಆಗಿರುವಂಥದ್ದು ಹೃದಯ ಹಿಂಡುವಂಥ ಒಂದು ಘಟನೆ. ಒಟ್ಟಾರೆ ಕ್ಷಣ ಮಾತ್ರದ ಎಡವಟ್ಟಿಗೆ ಬದುಕಿ ಬಾಳಬೇಕಿದ್ದ ಬಾಲಕಿ ಮಾತ್ರ ಕೊನೆಯುಸಿರೆಳೆದಿದ್ದಾಳೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.